ನಮಸ್ತೆ. ಗೆಟ್ ಡೀಪ್ ಬ್ರೆತ್ ಮನಿ ಮೆಡಿಟೇಷನ್ 369ಗೆ ಸ್ವಾಗತ. ನಿಮ್ಮ ವ್ಯಾಲ್ಯೂಡ್ ಟೈಮನ್ನು ನಮಗೆ ಕೊಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರಾ, ಮತ್ತು ನಮ್ಮ ಆಫ್ಲೈನ್ ಕ್ಲಾಸಸ್ ಆಗಲಿ ನಮ್ಮ ಡೆಮೋ ಕ್ಲಾಸಸ್ ಆಗಲಿ ಎಲ್ಲನೂ ಅಟೆಂಡ್ ಮಾಡ್ತಾ ಇದ್ದೀರಾ. ನಿಮ್ಮ ಟೈಮ್ ನಮಗೆ ಕೊಡ್ತಾ ಇರೋದ್ರಿಂದ ಆ ಟೈಮ್ನ ವೇಸ್ಟ್ ಮಾಡ್ದಿರಾ ನಿಮಗೆ ವ್ಯಾಲ್ಯುಬಲ್ ಮೆಸೇಜ್ ಆಗಲಿ ವ್ಯಾಲ್ಯುಬಲ್ ವಿಷಯಗಳನ್ನ ತಿಳಿಸೋದೇ ಈ ಚಾನಲ್ನ ಉದ್ದೇಶ. ನಿಮ್ಮದು 1 ಸೆಕೆಂಡ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ಓಕೆ, ನೀವು ಇಲ್ಲೇನು 1 ಸೆಕೆಂಡ್ 1 ಮಿನಿಟ್ ನೀವೇನು ಟೈಮ್ ಸ್ಪೆಂಡ್ ಮಾಡ್ತೀರಾ ಅದಕ್ಕೆ ರಿಸಲ್ಟು 1000% ಇರುತ್ತೆ. ಇದು ನಂಬಿಕೆ ನಾನು ನಿಮ್ಗೆ ಕೊಡಬಲ್ಲೆ. ಆದರೆ ನೀವು ಇದನ್ನು ಫಾಲೋ ಮಾಡಿದ್ರೇ ಇದೆಲ್ಲ ನಿಮ್ಗೆ ಸಿಗೋದು. ಏನಕ್ಕೆ ನಾವು ಈ ಗೆಟ್ ಡೀಪ್ ಬ್ರೆತ್ ಮನಿ ಮೆಡಿಟೇಷನ್ 369ನ ಫಾಲೋ ಮಾಡಬೇಕಂದ್ರೆ, ಜೀವನದಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರ್ತೀವಿ, ಆದರೂ ಆಗೋದಿಲ್ಲ. ಅದಕ್ಕೆ ಕಾರಣಗಳೇನು? ಓಕೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ನಾವು ಹುಟ್ಟಿದಾಗ ದೇವ್ರು ನಮ್ಮ ಕೈಗೆ ವೈಟ್ ಪೇಪರನ್ನು ಕೊಟ್ಟು ಕಳಿಸ್ತಾರೆ. ನಿನ್ನೆ ಲೈಫ್ನ ನೀನೇ ಸೃಷ್ಟಿ ಮಾಡ್ಕೊ, ನೀನೇ ಬರ್ಕೊ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ, ಆಯಿತಾ? ಆದರೆ ನಾವು ಅದು ಇಷ್ಟ ಬಂದಂಗೆ, ನೋಡಿ ಇಲ್ಲಿ ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ. ಇಷ್ಟ ಬಂದಂಗೆ ಎರ ಬರ ಅಂತ ಹೆಂಗೆಂಗೋ ಬರ್ಕೊಂಡು ಸೃಷ್ಟಿ ಮಾಡಿಕೊಂಡು ನಾವು ಹೆಂಗೆ ನಮ್ಮ ಫ್ಯಾಮ್ಲಿ ಮತ್ತು ನಮ್ಮ ರಿಲೇಟಿವ್ಸ್ ಹೆಂಗಿದಾರೋ, ನಮ್ಮ ಫ್ಯಾಮ್ಲಿಯಲ್ಲಿ ಹೆಂಗಿದಾರೋ, ನಮ್ಮ ಅಪ್ಪ ಅಮ್ಮ ಹೇಗಿದ್ರು, ನಮ್ಮ ಫ್ರೆಂಡ್ ಸರ್ಕಲ್ ಹೆಂಗಿದೆಯೋ, ಇದನ್ನೇ ನೋಡ್ತಾ ಇರ್ತೀವಿ, ಇದನ್ನೇ ಕೇಳ್ತಾ ಇರ್ತೀವಿ. ಆದ್ದರಿಂದ ನಮ್ಮ ಲೈಫನ್ನು ಅದೇ ಥರ ಆಟೋಮೆಟಿಕ್ಲಿ ಸೃಷ್ಟಿ ಆಗಿಬಿಡುತ್ತೆ. ಯಾಕಂದರೆ ಅವನ್ನೇ ನೋಡ್ತಾ ಇರೋದ್ರಿಂದ, ಅವನ್ನೇ ಕೇಳ್ತಾ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ಅವೇ ಹೋಗಿ ಕೂತ್ಕೊಳ್ಳಿರುತ್ತೆ. ಆ ಎನರ್ಜಿಸೇ ಕೆಲಸ ಮಾಡ್ತಾ ಇರುತ್ತೆ. ಅದ್ರ మీద ಒಂದು ಬೌಂಡ್ರಿಯಲ್ಲೇ ನಾವು ಬಾಳ್ತಾ ಇರ್ತೀವಿ. ಸಾಧನೆ ಮಾಡಿರೋರೆಲ್ಲ ನಾರ್ಮಲ್ ವ್ಯಕ್ತಿಗಳೇ. ಆದರೆ ಅವರು ತಪ್ಪು, ಅವರು ಏನು ಮಾಡ್ತಾ ಇದ್ದಾರೆ, ನಾನು ಏನು ಆಗಬೇಕು ಅನ್ನೋದು, ಅವ್ರು ಹೆಂಗೆ ಅವ್ರ ಬಾಡಿನ ಅವರು ಶುದ್ಧೀಕರಣ ಮಾಡಿಕೊಂಡು ಹೇಗೆ ಬೆಳೆದ್ರು ಅದೇ ಥರ ನಾವು ಬೆಳೀಬಹುದು. ಅದು ಈ ಗೆಟ್ ಡೀಪ್ ಬ್ರೆತ್ ಮನಿ ಮೆಡಿಟೇಷನ್ನ 369ನ ಒಂದು ಸ್ವಭಾವ. ಈ ಅತಿಯಾದ ಕೋಪ, ಅತಿಯಾದ ಅಹಂಕಾರ, ನಾನೇ ಎಂಬ ಒಂದು ಸ್ವಭಾವ, ಇವೆಲ್ಲ ಇರೋರನ್ನ ಒಂದ್ಸಲಿ ನೀವು ನೋಡಿ. ಬೆಳೆದಿದ್ರೂ ಅಲ್ಲಿಂದ ಬಿದ್ದೋಗ್ತಾರೆ, ಇಲ್ಲಾಂದರೆ ಅಲ್ಲೇ ಇರ್ತಾರೆ. ಅವರೊಂದು ಫ್ಲೋನಲ್ಲಿ ಹೋಗೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಆಗೋದಕ್ಕಾಗೋದಿಲ್ಲ ಅವರು. ಕಾರಣ ಆ ಅಹಂಕಾರ, ಕೋಪ, ದ್ವೇಷ, ನಾನಾ ಇವೇ. ನಿಮ್ಗೆ ಅದು ಚಿಕ್ಕ ವಿಷಯ ಇರ್ಬೋದು, ಆದರೆ ಮನಸ್ಸಿನೊಳಗಡೆ ಅದು ಹೋಗಿ ಸೇರಿಕೊಂಡ್ರೆ ನಿಮ್ಮನ್ನು ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ. ಅದೊಂದಾಯ್ತಾ? ಮತ್ತು ನಾವು ಬೇರೆಯವ್ರಿಗೆ ಏನೋ ಒಂದು ಮಾತು ಕೊಟ್ಟಿರ್ತೀವಿ, ನಾನು ಇದನ್ನು ನಿಮ್ಗೆ ಮಾಡಿಕೊಡ್ತೀನಿ ಅಂತ, ಇಲ್ಲ ನಿಮ್ಗೆ ಇದು ಕೊಡ್ತೀನಿ ಅಂತ ಹೇಳಿರ್ತೀರ. ಹೇಳ್ಬಿಟ್ಟ ಸದ್ಯಕ್ಕೆ ನೀವು ಹೇಳ್ತೀರ ಏನೋ ಒಂದು ಮೋಟಿವೇಶ್ನಲಲ್ಲಿ, ನೆಕ್ಸ್ಟ್ ಅದು ಮಾಡೋದಿಲ್ಲ. ಆದರೆ ಆ ವ್ಯಕ್ತಿ ಅದಕ್ಕೆ ತುಂಬ ಎಮರ್ಜೆನ್ಸಿ ಇರುತ್ತೆ, ಅವನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾನೆ, ಏನೋ ಈ ವ್ಯಕ್ತಿ ಒಂದು ನಮ್ಗೆ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾನೆ. ಆದರೆ ಅದು ನಾವು ಮಾಡಲ್ಲ, ಅದು ನಮ್ಮ ಮೈಂಡಲ್ಲೂ ಇರೋದಿಲ್ಲ. ಅವ್ರು ನಮ್ಮ ಬಗ್ಗೆ ಅಲ್ಲಿ ಥಿಂಕ್ ಮಾಡೋದು ನಮಗೆ ನೆಗೆಟಿವ್ ಆಗಿ ಇಲ್ಲಿ ಫಾರ್ಮ್ ಆಗುತ್ತೆ. ಅದರಿಂದನೂ ನಾವು ಸಕ್ಸಸ್ ಆಗೋದಕ್ಕಾಗೋದಿಲ್ಲ. ಸುಮಾರು ಜನ ಈ ಸುಳ್ಳನ್ನು ಹೇಳ್ಕೊಂಡೇ ಇರ್ತಾರೆ. ಆ ಸುಳ್ಳು ಎಷ್ಟು ಡೇಂಜರ್ ಅಂದರೆ ನಮ್ಮನ್ನು, ಅದು ಹೆಂಗೆ ಅಂತ ಹೇಳಿದ್ರೆ, ನಾವು ಇವಾಗ ನಾನೇನೋ ಒಂದು ಹೇಳ್ತೀನಿ, ನಾನು ಎಲ್ಲೋ ಹೋಗಿ ಬಂದಿರ್ತೀನಿ, ಮನೆಯಲ್ಲಿ ಎಕ್ಸಾಂಪಲ್ಗೆ ಮನೆಯಲ್ಲಿ ಏನೋ ಬೈತಾರೆ, ವೈಫ್ ಹತ್ರ ಆಗ್ಬೋದು, ಅಮ್ಮ ಹತ್ರ ಆಗ್ಬೋದು, ಫ್ಯಾಮ್ಲಿ ಹತ್ರ, ಯಾರು ಫ್ರೆಂಡ್ಸ್ ಹತ್ರ ಆಗಿರ್ಬೋದು. ನಾವೆಲ್ಲೋ ಹೋಗಿ ಬಂದಿರ್ತೀವಿ, ತಿಳಿದ್ರೆ ಇವರು ಬೈತಾರೆ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಹೇಳಿರ್ತೀವಿ. ಆ ಕ್ಷಣಕ್ಕೆ ನೀವು ಸುಳ್ಳು ಹೇಳಿದೆ ಇದಾಗ್ಬಿಟ್ಟೆ. ಅದು ಕ್ಲಿಯರ್ ಇರಲ್ಲ. ನಿನ್ನ ಮೈಂಡಲ್ಲಿ ಅದೇ ಒಂದು ಆ ಥರ ಸುಳ್ಳು ಹೇಳ್ತಾ ಏನಾಗುತ್ತೆ ಅಂದರೆ ಮೈಂಡಲ್ಲಿ ಅದೇ ಸ್ಟೋರೇಜ್ ಆಗಿಬಿಟ್ಟಿರುತ್ತೆ.
ನಿನಗೆ ಅದು ಕನ್ಫ್ಯೂಸನ್ ಇರುತ್ತೆ, ಒಂದು ಕ್ಲಾರಿಟಿ ಇರಲ್ಲ, ಏನರ ಮೇಲೂ ಒಂದು ಫೋಕಸ್ ಇರಲ್ಲ. ಇದರಿಂದನೂ ನಾವು ಸಕ್ಸಸ್ ಆಗದೆ ಇರೋದಕ್ಕೆ ಕಾರಣಗಳಿದ್ದಾವೆ. ಈ ಥರ ಎಲ್ಲ ತುಂಬ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲೇ ಅದು ಹಂಗೆ ಸ್ಟೋರೇಜ್ ಆಗಿ ಹಂಗೆ ಇದ್ಬಿಟ್ಟಿರುತ್ತೆ. ಆದ್ದರಿಂದ ನಾವು ಅಂದ್ಕೊಂಡಿದ್ದು ಯಾವುದು ಸಕ್ಸಸ್ ಆಗೋದಿಲ್ಲ. ಈ ಗಟ್ ಡೀಪ್ ಬ್ರೀತ್ ಮನಿ ಮೆಡಿಟೇಷನ್ 369 ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಇವೆಲ್ಲನೂ ಎಲ್ಲಿರ್ತವೆ? ಇಷ್ಟೆಲ್ಲ ವಿಷಯಗಳು ನಮ್ಮ ಬಾಡಿಯಲ್ಲಿರ್ತವೆ. ಓಕೆನಾ? ಇದು ಒಂದೇ ಅಂತಲ್ಲ, ಸ್ವಲ್ಪ ಎಕ್ಸಾಂಪಲ್ಗೆ ಇಷ್ಟು ಹೇಳ್ತಾ ಇದ್ದೀನಿ, ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇದ್ರ ಬಗ್ಗೆ ಹೇಳ್ತೀನಿ. ಇದನ್ನೆಲ್ಲ ನಮ್ಮ ಈ ಗಟ್ ಡೀಪ್ ಬ್ರೀತ್ ಮನಿ ಮೆಡಿಟೇಷನ್ 369 ರಿಮೂವ್ ಮಾಡಲಾಗತ್ತೆ. ಅದು ನಿಮ್ಮ ಕಣ್ಣಿಗೆ ನಾವು ತೋರಿಸ್ತೀವಿ, ನಿಮಗೆ ಲೈವ್ ಪ್ರೂಫ್ ನಾವು ಕೊಡ್ತೀವಿ. ಆದರೆ ನೀವು ಕೊಟ್ಟಿರೋ ಟೈಮ್ ವ್ಯಾಲ್ಯೂಬಲ್, ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆಯನ್ನು 100% ಕೊಡ್ತೀವಿ ನಿಮಗೆ. ಆಮೇಲೆ ನಿಮ್ಗೆ ಈ ಸೆಷನ್ ಎಲ್ಲ ಆದಮೇಲೆ ನಮ್ಮದು ಕಾನ್ಸೆಪ್ಟ್ ಏನಿದೆ ಇದೆಲ್ಲ ಆದಮೇಲೆ ಈ 5 ಎಲಿಮೆಂಟ್ಸ್ ಏನೇನಿರುತ್ತೋ ಎಲ್ಲನೂ ನಾವು ನಿಮಗೆ ನಿಮ್ಮ ಬಾಡಿ ಒಳಗಡೆ ನಾವು ಫಿಲ್ ಮಾಡ್ತೀವಿ. ಆವಾಗ ನೀವೇನು ಅನ್ಕೊಳ್ತೀರೋ ಅದನ್ನು ಸಕ್ಸಸ್ ಆಗೋದಕ್ಕೆ ಅವಕಾಶ ಸಿಗುತ್ತೆ. ನಾವು ಒಂದು ವೈಟ್ ಪೇಪರ್ ಕೊಟ್ಟು ಕಳಿಸ್ತೀವಿ ಲಾಸ್ಟಲ್ಲಿ, ನಿಮ್ಮ ಗುರಿಯನ್ನು ಇದರಲ್ಲಿ ಬರೀರಿ, ನಿಮ್ಮ ಸಕ್ಸಸ್ ಇದರಲ್ಲಿ ಇರುತ್ತೆ. ನೀವೇನು ಬರಿತೀರೋ ಅದನ್ನು ಸಕ್ಸಸ್ ಮಾಡಿಸೋ ಜವಾಬ್ದಾರಿ ನಮ್ಮದು. ಅಷ್ಟು ಪವರ್ಫುಲ್ ಆದದ್ದು ಇದು ವಿಷಯ. ನಾನು ಹೆಂಗೆ ಹೇಳ್ತಾ ಇದ್ದೀನೋ, ನೀವು ಹೆಂಗೆ ತಗೋತಾ ಇದ್ದೀರೋ ಅದು ಸಪ್ರೇಟ್ ವಿಷಯ. ಆದರೆ ಕಾನ್ಸೆಪ್ಟ್ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಾನು ನೋಡಿರೋ ಎಷ್ಟು ಸಾವಿರ ಜನರಿಗೆ ನಾನು ಬದಲಾವಣೆ ಆಗಿರೋರು ನೋಡಿದ್ದೀನಿ, ನಾನು ಮಾಡಿದ್ದೀನಿ. ಓಕೆನಾ? ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ನೀವೇನಕ್ಕೆ ಬಂದಿದ್ದೀರಾ, ನಿಮ್ದೇನು ಗುರಿ, ನಿಮ್ಮೇನಿದು ಅಂತ ಎಲ್ಲನೂ ನಾವು ನೋಡ್ಬೋದು, ಕಾಣುತ್ತೆ ಇದರಲ್ಲಿ. ಓಕೆ, ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಓಕೆ, ನೀವು ಈ ಡೆಮೋ ಸೆಷನ್ಗೆ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ, ನಿಮಗೆ ಒಂದು ಚೇಂಜಸ್ 100% ಕಾಣುತ್ತೆ. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಹೊಸ ಲೈಫ್ಗೆ, ಹೊಸ ದಾರಿಗೆ ನಿಮ್ಮ ವ್ಯಾಲ್ಯುಬಲ್ ಟೈಮ್ ನಮಗೆ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.